ಬಟ್ ಇಷ್ಟು ಬಂತಲ್ಲ ಪುಣ್ಯ. ಬಟ್ ಆದರೂ ಲುಕ್ ಸಕ್ಕರಾಗಿದೆ, ಚೆನ್ನಾಗಿದೆಯಾ. ಇನ್ನು ಅಕ್ಷು ಯಾವ ಕಲರ್ ಅಂತ ತೋರಿಸ್ತೀನಿ. ಅವಳು ಸೀರೆ ಹಾಕ್ಕೊಂಡಿಲ್ಲ, ಅಜೀಬ್ ಆಯಿತು ಅಂತ ಏನೇನೋ ಆಗಿ ಲಾಸ್ಟಿಗೆ ಲಂಗ ದಾವಣಿ ಹಾಕ್ಕೊಂಡಿದ್ದಾಳೆ. ಲಾಸ್ಟ್ ಮಿನಿಟಲ್ಲಿ ನಾವು ಗಿಫ್ಟ್ನ ಪರ್ಚೇಸ್ ಮಾಡ್ಕೊಳಕ್ಕೆ ಬಂದಿದ್ದೀವಿ. ಮಲಯಾಳಿನ ನ್ಯಾಚುರಲ್ ಗರ್ಲ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮೆಲ್ಲರ ಔಟ್ಫಿಟ್ಸ್ ಯಾರಾದರೂ ಇಲ್ಲ, ನಾವು ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದ್ರೆ ನಾವು ಫ್ಲಾಪ್ ಆಗ್ತೀವಿ ಅಂತ ನನಗೆ ಗೊತ್ತು. ಸೊ ಅದಕ್ಕೆ ನಾನು ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದೆ. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಮದುವೆ ಇದೆ ನಾಳೆ, ಇವತ್ತು ರಿಸೆಪ್ಷನ್ ಇದೆ. ಸೊ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ, ಎಲ್ಲ ಲಾಸ್ಟ್ ಮಿನಿಟ್ಟು. ಸೊ ಚೇತುಗೂ ಏನು ಸ್ಟಿಚ್ ಮಾಡಿಸ್ಬೇಕಿತ್ತು, ಸ್ವಲ್ಪ ಟೈಟ್ ಮಾಡಿಸ್ಬೇಕಾಗಿತ್ತು. ಸೊ ಅದಕ್ಕೆ ಹೊರಟಿದ್ದೀನಿ. ಇವಾಗ ಟೈಮ್ ಎಷ್ಟು ಗೊತ್ತಾ? 5 ಗಂಟೆಯಲ್ಲಿ ನಾವು ಸ್ಟಿಚ್ ಮಾಡೋಕ್ಕೆ ಹೊರಟಿದ್ದೀನಿ. ಎಷ್ಟು ಗಂಟೆ? 4:48. ಸೊ ಈ ಟೈಮಲ್ಲಿ ನಾವು ಸ್ಟಿಚ್ಚಿಗೆ ಹೊರಟಿದ್ದೀವಿ. ಇನ್ನು ರೆಡಿ ಆಗೋದು ಯಾವಾಗ ಅಂತ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಅಕ್ಕಪಕ್ಕ ಯಾರೂ ಇಲ್ಲ ಸ್ಟಿಚ್ ಮಾಡೋರು, ಅಂದರೆ ಸ್ವಲ್ಪ ಟೈಟ್ ಮಾಡೋರು. ನಾನು ಹಳೆ ಮನೆಗೆ ಹೋಗಬೇಕು, ಅಲ್ಲಿ ಹೋಗಿ ಮಾಡಿಸ್ಕೊಬರ್ಬೇಕು. ಸೊ ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ. ನನ್ನ ಚೇತುಗೂ ಹಾಯ್ ಹೇಳಿ, ಅವಳು ಬರೋಲ್ಲ ಅಂತ ಕೂತಿಳೆ ನನ್ನ ಬ್ಲಾಗಲ್ಲಿ. ಗೈಸ್ ನಾನು ಫುಲ್ ಕಂಪ್ಲೀಟ್ ರೆಡಿ ಆದಮೇಲೆ ನಾನು ಬರ್ತೀನಿ, ಅಲ್ಲಿ ತನಕ ಬರಲ್ಲ. ನ್ಯಾಚುರಲ್ ಬ್ಯೂಟಿ ತೋರ್ಸ. ನೀನೇನೋ ಚೆನ್ನಾಗಿದೆಯಾ ಕಣೆ, ಎಲ್ಲರೂ ನಿನ್ನಷ್ಟು ಚೆನ್ನಾಗಿರ್ಬೇಕಲ್ಲ. ಕಲ್ತಿದ್ದಾಳೆ ಮಾತು. ಸೊ ಇವಾಗ ನಾನು ಸ್ಟಿಚ್ಚಿಗೆ ಕೊಟ್ಟು ಚೇತನ ಬಿಟ್ಟು ಮತ್ತೆ ನಮ್ಮ ಮನೆಗೆ ಬಂದು ಸ್ನಾನ ಮಾಡಿಲ್ಲ, ಫ್ರೆಶ್ ಅಪ್ ಆಗಿ ಹೊರಡಬೇಕು. ಸೊ ತುಂಬಾ ಕೆಲಸ ಇದೆ. ಬಾಯ್ ಚೇತು, ಬೇಗ ರೆಡಿ ಆಗೋ, ನಾನು ಬರೋ ಅಷ್ಟಿಗೆ ಆಯಿತಾ? ಪ್ಲೀಸ್ ಲೇಟ್ ಮಾಡಬೇಡ. ಕಾರು ಹುಷಾರು, ಹೌದು. 7 ಗಂಟೆಗೆ ಹೋಗಬೇಕು, ನೆನಪಿರಲಿ. ಇವಾಗ ತಗೊಂಡೋಗ್ಲಾ? ತಗೊಂಡೋಗು. ಸ್ನಾನಕ್ಕೆ ಹೋಗಿ ಈ ಡ್ರೆಸ್ಸನ್ನ ವೇರ್ ಮಾಡ್ತಾ ಇದ್ದೀನಿ. ಪಿಂಕ್ ಕ್ರಾಪ್ ಟಾಪು, ಅದಕ್ಕೆ ಈ ಥರ ಬ್ಲೌಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಇವಾಗ ಫ್ರೆಶ್ ಆಗಿ ಬರ್ತೀನಿ. ಓಕೆ, ಬಾಯ್. ಐ ಆಮ್ ರೆಡಿ. ಹೌ ಐ ಆಮ್ ಲುಕಿಂಗ್? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಓಕೆ, ವೆಯ್ಟ್. ಇವಾಗ ನನ್ನ ಔಟ್ಫಿಟ್ ಈ ಥರ ಇದೆ. ಸೊ ನಾನು ಇಷ್ಟು ರೆಡಿ ಆಗೋಕ್ಕೆ ಹೆಂಗೆ ಮಾಡಿದ್ದೀನಿ ನೋಡಿ. ಇದು ನನ್ನ ಅವತಾರಗಳು. ಬರೀ ಈ ಥರ ಲುಕ್ಕಿಗೆ ನಾನು ಇಷ್ಟೊಂದೆಲ್ಲ ಸಾಮಾನೆಲ್ಲ ತೆಗೆದಿದ್ದೀನಿ. ಬಂದು ಕ್ಲೀನ್ ಮಾಡಬೇಕು, ಇಲ್ಲ ಅಂದರೆ ಬಯಸ್ಕೊತೀನಿ ಅಮ್ಮನ ಹತ್ರ. ಸೊ ಚೆನ್ನಾಗಿ ಕಾಣ್ತಿದೆ, ಕ್ಯೂಟಾಗಿ. ಆ್ಯಂಡ್ ನಾನು ಇವತ್ತು ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಡಾರ್ಕ್ ಲಿಪ್ಸ್ಟಿಕ್ ಹಾಕಿರೋದು. ನಾನು ಯೂಶ್ವಲಿ ಲೈಟ್ ನ್ಯೂಡ್ ಲಿಪ್ಸ್ಟಿಕ್ ಹಾಕೊಂಡೆ, ಬಟ್ ಈ ಒಂದು ಸೆಟ್ಟಿಗೆ ಸ್ವಲ್ಪ ಡಾರ್ಕ್ ಲಿಪ್ಸ್ಟಿಕ್ ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹಾಕ್ಕೊಂಡೆ. ಆ್ಯಂಡ್ ಸಿಂಪಲಾಗಿ ರೆಡಿ ಆಗಿದ್ದೀನಿ ವಿತ್ ದಿಸ್ ಕ್ಯೂಟ್ ಇಯರಿಂಗ್ಸ್. ಇಷ್ಟೇ. ನಲ್ಲಿ ಚೇತು ಈಸ್ ಹಿಯರ್. ಅವಳ ಔಟ್ಫಿಟ್ ಇವತ್ತು ರೆಡ್ ಗೌನ್. ಸೊ ಸಕ್ಕರಾಗಿ ಕಾಣ್ತಾ ಇದ್ದಾಳೆ, ಕರ್ಲ್ಸ್ ಎಲ್ಲ ಮಾಡ್ಕೊಬಂದ್ಬಿಟ್ಟಿದ್ದಾಳೆ. ಏನು ಸ್ಪೆಷಲ್ ಚೇತು? ಲುಕಿಂಗ್ ಗುಡ್. ರೆಡ್ ಲಿಪ್ಸ್ಟಿಕ್, ನೈಸ್, ಚೆನ್ನಾಗಿ ಕಾಣ್ತಿದೆ, ಕ್ಯೂಟಾಗಿ. ಇವತ್ತು ನನ್ನ ಲುಕ್ ಆಲ್ರೆಡಿ ನೋಡಿದ್ದೀರಾ. ಸೊ ಪಿಂಕ್ ಆ್ಯಂಡ್ ಪಿಂಕ್, ಅವಳು ರೆಡ್ ಆ್ಯಂಡ್ ರೆಡ್ಡಲ್ಲಿದ್ದಾಳೆ. ಆ್ಯಂಡ್ ತುಂಬಾ ಲೇಟ್ ಆಗಿದೆ, ನನ್ನಿಂದನೇ ಲೇಟ್ ಆಗಿದ್ದು ಆ್ಯಕ್ಚುಲಿ. ಸೊ ಸ್ವಲ್ಪ ಕೆಲಸ ಆಯಿತು, ಅಮ್ಮ ಬೇರೆ ತೋಟಕ್ಕೆ ಹೋಗ್ತೀನಿ ಅಂತ ಅಂದ್ರಲ್ಲ, ಸೊ ಅದಕ್ಕೆ ಸ್ವಲ್ಪ ಕೆಲಸ ಆಯಿತು. ಆ್ಯಂಡ್ ಅದೆಲ್ಲ ಮಾಡಿಕೊಂಡು ರೆಡಿ ಆಗಿದ್ದೀನಿ. ಆ್ಯಂಡ್ ಇವಳು ಸಹ ರೆಡಿ ಆಗಿದ್ದಾಳೆ. 7 ಗಂಟೆಗೆ ಒಂದು ಫಂಕ್ಷನ್ಗೆ 5 ಗಂಟೆಯಿಂದ ರೆಡಿ ಮಾಡ್ಕೊಂಡು ಆ್ಯಂಡ್ ಸ್ನಾನ ಮಾಡಿ ಅಪ್ಪ ದೇವ್ರೆ ಹೆಂಗೆಂಗೋ ಹೊರಟ್ವಿ ಲಾಸ್ಟಿಗೆ. ಇವಾಗ ಸಹನ ಮತ್ತು ಅಕ್ಷರನ ಪಿಕ್ ಮಾಡೋಕ್ಕೆ ಹೋಗ್ಬೇಕು ನಾವು. ಸೀಟ್ ಬೆಲ್ಟ್ ಹಾಕೊಳ್ಳಿ. ಸೀಟ್ ಬೆಲ್ಟಾ? ಬೇಡ ಬಿಡು, ಇಲ್ಲಿಗೆ ಅಂತಿದೆ. ಸರಿ ಹಾಕು ಅಂತ ಬೈಬೇಡ, ಕುಯ್ ಕುಯ್ ಅಂತ ನೀನು ಅನ್ಬೇಡ. ಕತ್ಲೆ ಅಲ್ಲ ಇದು ನಮ್ಮೆಲ್ಲರ ಔಟ್ಫಿಟ್ಸ್. ಯಾರಾದರೂ ಇವಾಗ ವರ್ಷದ್ದು ಮದುವೆ ಆಯಿತು. ನೆಕ್ಸ್ಟು ಯಾರ ಮದುವೆ ಇಲ್ಲಿ? ಐ ಥಿಂಕ್ ಸ್ಯಾಮ್ದು ಮದುವೆ ಊಟ ಹಾಕ್ಸ್ತಾಳೆ. ಆಮೇಲೆ ಎಲ್ಲರಿಗೂ ಆಗುತ್ತೆ. ಬೆಂಚ್ ಮೇಟ್ಸ್. ಓಕೆ,
ಇದು ನಾನು ಒಂದು ನಿಮಿಷ, ನಾನು ಅಕ್ಷು, ಸಹನಾ, ಚೇತು, ಮದುವೆ ಆಗಿರೋ ಹುಡುಗಿ ವರ್ಷ. ಆ್ಯಂಡ್ ಚೇತು ನೋಡಿ ಹೆಂಗೆ ಕಾಣ್ತಿದ್ಲು. ಹೇಳೆ ಹೇಳೆ ಏನೋ ಹೇಳ್ತಿದ್ದಲ್ಲ, ಹೇಳೆ ಸಾ. ಗುಡ್ ಮಾರ್ನಿಂಗ್. ನಿನ್ನೆ ಎಲ್ಲರೂ ಬಿಟ್ಟು ಬಂದಿದ್ದು ಲೇಟ್ ಆಯಿತು, ಹಾಗಾಗಿ ನಾನು ಮನೆಗೆ ಹೋಗಲಿಲ್ಲ. ಇವತ್ತು ಹೋಗಬೇಕು ಮದುವೆಗೆ, ರೆಡಿ ಆಗಬೇಕು. ಸೊ ಇಲ್ಲೇ ಉಳ್ಕೊಂಡೆ. ಬೆಳಗ್ಗೆ ಎದ್ದ ತಕ್ಷಣ ಏನು ಸ್ಪೆಷಲ್ ಅಂದರೆ ಇಡ್ಲಿ. ಭೂಮಿಕಾ ಏನು ಚೆನ್ನಾಗಿ ಇಡ್ಲಿ ಮಾಡಿಕೊಟ್ಟಿದ್ದಾಳೆ ಅಂದರೆ ಮುಂದೆ ಅವ್ರ ಗಂಡ ಪುಣ್ಯ ಮಾಡಿರಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಪಾಪ ಇನಿಷಿಯೇಟಿವ್ ತಗೊಂಡು ಶಿವನ ಹೋಟೆಲಿಗೆ ಕಳಿಸಿ ರೆಡಿ ಮಾಡಿದ್ದಾಳೆ. ಈಗ ನನ್ನ ನೋಡಿ ಸಿಟ್ಟು ಮಾಡ್ಕೋತಿದ್ದಾಳೆ, ಯಾಕೆ ಹಿಂಗೆಲ್ಲ ಹೇಳಿದ್ಲು ಅಂತ. ಯಾಕೆಂದರೆ ಅವಳು ಹೇಳ್ಕೊಟ್ಟಿದ್ದು ಈ ಥರ ವೀಡಿಯೋದಲ್ಲಿ ಹೇಳು ಅಂತ. ಆ್ಯಂಡ್ ನನಗೆ ಆ ಥರ ಎಲ್ಲ ನಿಮ್ಮ ಹತ್ರ ಸುಳ್ಳು ಹೇಳೋಕ್ಕೆ ಬರಲ್ಲ, ಹಾಗಾಗಿ ನಾನು ಸತ್ಯ ಹೇಳಿದೆ. ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ ಇಡ್ಲಿನ, ಈ ಥರ ಅಂದರೆ ಹೆಂಗಪ್ಪ? ನೋಡಿ ಗೈಸ್, ನಂಬೋ ಥರ ಹೇಳಿದ್ರೆ ನಂಬೋದು. ಇಷ್ಟು ಚೆನ್ನಾಗಿ ಇವಳು ಬೆಳಗ್ಗೆ ಚಟ್ನಿನೂ ಮಾಡೋದಂತೆ, ಸಾರು ಮಾಡೋದಂತೆ. ಅಲ್ಲ, ನಾನೇ ಮಾಡಿದ್ದು. ಇವಾಗ ತಿಂಡಿ ಮಾಡಿಕೊಂಡು ಹೊರಡ್ತಾ ಇದ್ದೀನಿ. ಇವತ್ತೇನೋ ಸ್ಪೆಷಲ್ಲಾಗಿ ತಲೆಗೇನೋ ಹಾಕ್ಕೊತಾ ಇದ್ದೀನಿ. ಅಂದರೆ ಶಿವು ಸೌಂಡ್ ಕಮ್ಮಿ ಮಾಡು. ಸೊ ನ್ಯಾಚುರಲ್ ಕರ್ಲ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಅದೇನೋ ಒಂದು ಕ್ರೀಮ್ ತರಿಸಿದ್ದೀನಿ. ಸೊ ಫಸ್ಟು ನಾನು ಪ್ರಯೋಗ ಮಾಡ್ತೀನಿ, ಆಮೇಲೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ 30 ಮಿನಿಟ್ಸ್ ಪ್ರೋಸೆಸ್ ಬೇಕು. ಆ ಕ್ರೀಮ್ ಹಚ್ಚಿದ್ದೀನಿ, ಕರ್ಲ್ಸ್ ಕ್ರೀಮು. ಆ್ಯಂಡ್ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ. ಲಾಸ್ಟ್ ಫೈನಲ್ ರಿಸಲ್ಟ್ ತೋರಿಸ್ತೀನಿ. ಎಸ್, ಅಷ್ಟೇ ಗಾಯ್ಸ್. ಸೊ ಇವತ್ತಿನ ಲುಕ್ ಈ ಥರ ಕ್ರಿಯೇಟ್ ಮಾಡಿದ್ದೀನಿ. ಅಷ್ಟು ಮೆಸ್ಸಿ ಬರಲಿಲ್ಲ, ಸ್ವಲ್ಪ ಮೆಸ್ಸಿ ಬಂತು, ಬಟ್ ಆದರೂ ಲುಕ್ ಸಕ್ಕತ್ತಾಗಿದೆ. ಆ್ಯಂಡ್ ನನ್ನ ಹತ್ರ ಅದು ಕರ್ಲ್ಸ್ ಮಾಡೋದು ಲೈಕ್ ಡ್ರೈಯರ್ ಇಲ್ಲ, ಅದು ಸೊ ಹುಡುಕ್ತೆ ಸಿಗಲಿಲ್ಲ. ಆ್ಯಂಡ್ ಅದಕ್ಕೆ ಮಾಮೂಲಿ ಡ್ರೈಯರಲ್ಲೇ ಒಣಗಿಸ್ಕೊಂಡೆ. ಬಟ್ ಇಷ್ಟು ಬಂತಲ್ಲ ಪುಣ್ಯ, ವೇವಿ ಥರ ಬಂದಿದೆ. ಆ್ಯಂಡ್ ಸ್ಯಾರಿ ಸಕ್ಕತ್ತಾಗಿ ಕಾಣ್ತಾ ಇದೆ. ಇದು ಸ್ಯಾರಿ ಬಂದುಬಿಟ್ಟು ಮಾಯಾ ಡಿಸೈನರ್ಸ್. ಆ್ಯಂಡ್ ನಾನು ಕಂಪ್ಲೀಟ್ ಲುಕ್ ಗೆಟ್ ರೆಡಿ ವಿತ್ ಮೀ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ರೀಲು. ಸೊ ಹೋಗಿ ಚೆಕ್ ಮಾಡಿ ನಾನು ಏನೇನು ಜ್ಯುವೆಲ್ಸ್ ಆ್ಯಂಡ್ ಮೇಕಪ್ ಮಾಡ್ಕೊಂಡಿದ್ದೀನಿ ಅಂತ ಎಲ್ಲ ಮೆನ್ಷನ್ ಮಾಡಿರ್ತೀನಿ. ಸೊ ನೋಡಿ ಅಂತೆ. ಆ್ಯಂಡ್ ದ ಲುಕ್ ತೋರ್ಸ ಚೇತು. ನನ್ನ ಫ್ರೆಂಡ್ ಬಂದು ಅನಿಸುತ್ತೆ, ಬಾರೇ. ಇವತ್ತು ಸಹ ರೂಮ್ ಏನೂ ಕ್ಲೀನ್ ಮಾಡಿಲ್ಲ. ಆ್ಯಂಡ್ ಸ್ಯಾಮ್ ಬಂದಿದ್ದಾಳೆ ನಮ್ಮ ಮನೆಗೆ. ಅವಳ ಸ್ಯಾರಿ ಹೇಗಿದೆ ಅಂದರೆ ರೆಡ್ ವಿತ್ ಗ್ರೀನ್ ಕಾಂಬಿನೇಷನ್, ಸಕ್ಕತ್ತಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ ಸ್ಯಾಮ್. ಚೇತು ಬಾ. ಅವಳು ಸೀರೆ ಹಾಕ್ಕೊಂಡಿಲ್ಲ, ಅಜೀಬ್ ಆಯಿತು ಅಂತ ಏನೇನೋ ಆಗಿ ಲಾಸ್ಟಿಗೆ ಲಂಗ ದಾವಣಿ ಹಾಕ್ಕೊಂಡಿದ್ದಾಳೆ. ಎಲ್ಲರೂ ಸೀರೆ ಹಾಕೋಬೇಕು ಅಂತ ಇದ್ದಿದ್ದು ಆ್ಯಕ್ಚುಲಿ. ಸೊ ಅನ್ಫಾರ್ಚುನೇಟ್ಲಿ ಇವಾಗ ನಾನು, ಸಹನಾ ಮತ್ತು ಅಕ್ಷು ಸ್ಯಾರಿ ಉಟ್ಕೊಂಡಿದ್ದೀವಿ. ಇನ್ನು ಅವ್ಳು ಮಾತ್ರ ಚೇಂಜ್. ಚೆನ್ನಾಗಿದೆಯಾ? ಇನ್ನು ಅಕ್ಷು ಯಾವ ಕಲರ್ ಅಂತ ತೋರಿಸ್ತೀನಿ. ಸೊ ಇವಾಗ ಟೈಮ್ ಆಗ್ತಾಯಿದೆ, ಬೇಗ ಬನ್ನಿ. ನಾನು ಬಿಟ್ಟೆ ಹೋಗ್ತಾ ಇದ್ದಾರೆ, ನಾನು ಲೇಟಾಗಿ ಬರ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ. ತೆಗಿ, ಓಪನ್ ಮಾಡೆ. ಹಾಯ್ ಅಕ್ಷು. ಇವರಿಬ್ರು ಮತ್ತೆ ಸೇಮಾ? ರೆಡ್ 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 ಗ್ರೀನ್ ಸೇಮ್ ಮಲಯಾಳಿನ ಇಲ್ಲ. ನಾನು ಇವತ್ತು ಕರ್ಲ್ಸ್ನ ಟ್ರೈ ಮಾಡ್ದೆ, ಆಯ್ತಾ? ಅದೇ ಕ್ರೀಮಿಂದು ನ್ಯಾಚುರಲ್ ಕರ್ಲ್ಸ್ ಅದು ಟ್ರೈ ಮಾಡಿದೆ, ಎಲ್ಲ ಆಯಿತು ಕಣೆ. ಲಾಸ್ಟಿಗೆ ಅದು ಹೇರ್ ಡ್ರೈಯರಿಂದು ಕರ್ಲ್ಸ್ ಇರಲಿಲ್ಲ ನಮ್ಮ ಮನೇಲಿ, ಅದಕ್ಕೆ ಈ ಲೆವೆಲ್ ಆಯ್ತು. ಇಷ್ಟು ಬಂತು. ಹೌದಾ? ಅವಳು ಇದು ಲಂಗದವಣೆ. ಅಕ್ಷು ಇಲ್ಲಿಲ್ಲ ಅಂದ್ರೆ ಸಾಯಿಸ್ತೀನಿ. ಅವಳು ಹೇಳ್ಸ ನನ್ನ ನಾನು ಬರಲ್ಲ, ಪ್ಲೀಸ್. ಇಲ್ಲ ಪ್ಲೀಸ್, ಇಲ್ಲ ಪ್ಲೀಸ್. ಅಲ್ಲಿ ಬೇಗ ತಗೋಬಾ. ಲಾಸ್ಟ್ ಮಿನಿಟಲ್ಲಿ ನಾವು ಗಿಫ್ಟ್ನ ಪರ್ಚೇಸ್ ಮಾಡ್ಕೊಳಕ್ಕೆ ಬಂದಿದ್ದೀವಿ. ಇವಾಗ ಗಿಫ್ಟ್ ಕೊಟ್ಬಿಟ್ಟು ಡೈರೆಕ್ಟ್ ಊಟಗೆ ಅನಿಸುತ್ತೆ. ಅಷ್ಟೇ ನಾನು ಹೆಸರು ಬಂದೀನಿ. ಭೂಮಿಕಾ ಬಿ ಅಂತ ಗೊತ್ತಾಗುತ್ತಲ್ಲ. ಅಕ್ಷರ
ಮತ್ತೆ ಹೇಳು ಎಕ್ಸ್ಪೀರಿಯನ್ಸ್ ಹೇಳು ಮದ್ವೆದು ಆಯ್ತು ನೆಕ್ಸ್ಟ್ ಏನ್ ಪ್ಲಾನ್ಸ್? ಸರಿ ಅದೆಲ್ಲ ನೋಡಬೇಕಾದ್ರೆ ಓಕೆ ನಾನು ಹಿಂಗೆ ನಿಂತ್ಕೊತೀನಿ ಫೋಟೋಗೆ, ಆ್ಯಂಡ್ ಇದೆಲ್ಲ ಪ್ರೊಸೀಜರ್ ಇರುತ್ತೆ, ಪೂಜೆ ಅದು ಇದು ಅಂತ, ಅದನ್ನೆಲ್ಲ ಫೀಲ್ ಮಾಡಿಕೊಂಡು ಒಬ್ಬೊಬ್ಬರಾಗಿ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡು ಬಂದೆ ಅಷ್ಟೆ. ಖುಷಿ ಆಯ್ತಾ? ಖುಷಿ ಆಯಿತು. ನೆಕ್ಸ್ಟ್ ನಂದು ಅಂತ ಅಂದರೆ ಇವಳ್ದು ಮುಂದಿನ ವರ್ಷ ಯಾವಾಗಲೂ ಒಟ್ಟು ಆಗಲೇಬೇಕಾ ನಾನು, ಬಟ್ ಎಲ್ಲರೂ ಒಬ್ಬೊಬ್ಬರಾಗಿ ಹೋಗ್ತಾ ಇದ್ದಾರೆ ಗ್ಯಾಂಗ್ ಬಿಟ್ಟು. ಟ್ರಿಪ್ ಹೋಗೋಣ ಇವಾಗ, ಟ್ರಿಪ್ಪಿಗೆ ಪ್ಲಾನ್ ಮಾಡೋಣ. ಇಲ್ಲ, ನಾವು ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದ್ರೆ ನಾವು ಫ್ಲಾಪ್ ಆಗ್ತೀವಿ ಅಂತ ನನಗೆ ಗೊತ್ತು, ಸೊ ಅದಕ್ಕೆ ನಾನು ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡ್ತಾ ಇಲ್ಲ. ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೋದರು, ಇಷ್ಟೋ ತನಕ ಹಳೆ ಮೆಮೊರೀಸ್ ಎಲ್ಲ ಮಾತಾಡಿಕೊಂಡು ಚೆನ್ನಾಗಿತ್ತು. ಆ್ಯಂಡ್ ಇವಾಗ ನನ್ನ ಜೊತೆಯಲ್ಲಿ ಈ ಚಂಪು ಒಬ್ಬನೇ ಇರೋದು. ಸೊ ಆ್ಯಂಡ್ ಈ ಮದುವೆಯಲ್ಲಿ ತುಂಬ ಜನ ಸಿಕ್ಕಿದ್ರು, ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಆ್ಯಂಡ್ ನನ್ನ ಫ್ರೆಂಡಿಗೆ ಲೈಫ್ ಫುಲ್ ಕಲರ್ಫುಲ್ ಆಗಿರಲಿ ಆ್ಯಂಡ್ ಆಲ್ ದಿ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ಬಾಯ್. ಬಾಯ್ ಅನ್ನೋ, ಇಲ್ಲಿ ಬಾಯ್ ಅನ್ನೋ. ನೀನು ಸ್ನಾನ ಮಾಡಿಸ್ಬೇಕು ಇವಾಗ. ಸ್ನಾನ ಮಾಡಿಸ್ಲೇನೋ ಕಪ್ಪಿದೆ.